ವಿಧಿಯಾಟ ಹೇಗಿರುತ್ತೆ ಅಂತ ಯಾರು ಕೂಡ ಊಹೆ ಮಾಡೋಕೆ ಸಾಧ್ಯನೇ ಇಲ್ಲ. ಅದೇ ಥರ ಚಿಕ್ಕೋಡಿಯಲ್ಲಿ ರಸ್ತೆಯಲ್ಲಿ ತಂಪಾಡಕ್ಕೆ ತಾವು ನಡ್ಕೊಂಡು ಹೋಗ್ತಾ ಇದ್ದಂಥ ಮಹಿಳೆಗೆ ಗೂಡ್ಸ್ ವಾಹನ ಡಿಕ್ಕಿ ಆಗಿದೆ. 28 ವರ್ಷದ ಸರಿತಾ ಮಾರುತಿ ಮಗದುಂ ಇವರ ಸ್ಥಿತಿ ಚಿಂತಾಜನಕವಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಉಮರಾಣಿ ಗ್ರಾಮದಲ್ಲಿ ಒಂದು ಘಟನೆ ಆಗಿರೋದು. ಜಿಟಿ ಜಿಟಿ ಮಳೆಗೆ ಅವನ ವಾಹನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಇನ್ನು ವಾಹನ ಗುದ್ದಿದ ರಭಸಕ್ಕೆ 30 ಅಡಿ ದೂರ ಹಾರಿ ಈ ಮಹಿಳೆ ಬಿದ್ದಿದ್ದಾರೆ. ಇನ್ನು ಭಯಾನಕ ಅಪಘಾತದ ದೃಶ್ಯ ಅಲ್ಲೇ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಜಿಟಿ ಜಿಟಿ ಮಳೆ ಬರ್ತಿರುವಂತಹ ಸಂದರ್ಭದಲ್ಲಿ ರಸ್ತೆಯನ್ನ ದಾಟೋದಕ್ಕೆ ಮಹಿಳೆ ಆ ರಸ್ತೆ ಬದಿಯಲ್ಲಿ ನಿಂತ್ಕೊಂಡಿರ್ತಾರೆ. ಆದರೆ ಏಕಾಏಕಿ ತಮ್ಮ ಕಡೆಗೇನೆ ಗೂಡ್ಸ್ ವಾಹನ ನುಗ್ಗಿ ಬರುತ್ತೆ. ಬಹುಶಃ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಸ್ಕಿಡ್ ಆಗಿ ಅವರಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಅವರು ಸುಮಾರು 30 ಅಡಿ ಹಾರ್ಕೊಂಡು ಹೋಗಿ ಬೀಳ್ತಾರೆ. ಸೊ ಅದು ಕೂಡ ಮತ್ತೊಂದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ಸ್ಕಿಡ್ ಆಗಿರುವಂತಹ ಸಂದರ್ಭದಲ್ಲಿ ಅವ್ರ ಪಾಪ ಸೈಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ದುರಾದೃಷ್ಟವಶಾತ್ ಸೀದಾ ಬಂದು ಆ ಗೂಡ್ಸ್ ವಾಹನ ಅವರಿಗೆ ಡಿಕ್ಕಿ ಹೊಡೆಯುತ್ತೆ. ಸೊ ಆ ಒಂದು ದೃಶ್ಯದಲ್ಲಿ 3 ಮಹಿಳೆಯರು ಇರ್ತಾರೆ. ಅದನ್ನು ಕೂಡ ಗಮನಿಸಬಹುದು. ಸೊ ಸೀದಾ ಆ ಟಿ ವಾಹನ ಬಂದು ಸರಿತಾ ಮಾರುತಿ ಮಗದುಂ ಇವರಿಗೆ ಡಿಕ್ಕಿ ಹೊಡೆಯುತ್ತೆ. ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. 28 ವರ್ಷ ಅಷ್ಟೇ. ಚಿಕ್ಕೋಡಿಯಲ್ಲಿ ನಡೆದಿರುವಂಥ ಒಂದು ಭೀಕರ ಅಪಘಾತ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.